ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಹೊಸ ಚಟ್ನಿ ಪುಡಿಯೊಂದಿಗೆ ಬಂದಿದ್ದೀನಿ. ಹೊಸ ಚಟ್ನಿ ಪುಡಿ ಏನಪ್ಪ ಅಂತ ಹೇಳಿದರೆ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ರಿಗೂ ಗೊತ್ತು. ಇದು ಒಗ್ಗರಣೆಗೆ ನಾವು ಒಂದೊಂದು ಒಗ್ಗರಣೆಗೆ ಹಾಕಲೇಬೇಕಾಗುತ್ತೆ. ಉಪ್ಪಿಟ್ಟು, ಅವಲಕ್ಕಿ ಈ ಥರ ಮಾಡಿದರೆ ಇದನ್ನು ನಾವು ಹಾಕಲೇಬೇಕಾಗುತ್ತೆ. ಇದು ಆಮೇಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಕರಿಬೇವಿನ ಸೊಪ್ಪಿಂದ ನಾವು ಮಾಡಿರೋ ಚಟ್ನಿನ ನೀವು ಡಯಾಬಿಟಿಸ್ ಇರೋರಿಗೆ, ಆಮೇಲೆ ಹಾರ್ಟ್ ಪೇಷಂಟ್ ಇರೋರಿಗೆ ನಾವು ಇದನ್ನು ಡೈಲಿ ಕೊಡ್ತಾ ಬಂದರೆ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇರುತ್ತೆ. ಆಮೇಲೆ ಹಾರ್ಟ್ ಪೇಷಂಟ್ ಇರೋರಿಗೂ ಆರೋಗ್ಯವಾಗಿರ್ತಾರೆ. ಹಾಗಿದ್ರೆ ಬನ್ನಿ, ಆರೋಗ್ಯಕರವಾದ ಕರಿಬೇವಿನ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಇದನ್ನು ಕರಿಬೇವಿನ ಸೊಪ್ಪನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀರಲ್ಲಿ ತೊಳ್ಕೊಂಡಿದ್ದೀನಿ. ತೊಳೆದ್ಬಿಟ್ಟು ಇದನ್ನು ನಾನು ಏನು ಮಾಡಿದ್ದೀನಿ, ಒಂದು ಬಟ್ಟೆಯಲ್ಲಿ ಇದನ್ನು ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟಿದ್ದೀನಿ. ಅಂದರೆ ಇದರಲ್ಲಿ ನೀರಿನ ಅಂಶ ಇರಬಾರ್ದು, ಆ ಥರ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಒಂದು ಬೌಲಲ್ಲಿ ನೀವು ಏನು ಮಾಡಬೇಕು ಅಂದರೆ, ಇದು ಕಡ್ಡಿ ಇದೆಯಲ್ಲ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಈ ಥರ ನೀವು ಕ್ಲೀನ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ. ನೋಡಿ, ಈ ಥರ ಕ್ಲೀನ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈ ಥರ ಕ್ಲೀನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಕರಿಬೇವಿನ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪನ್ನ ಕ್ಲೀನ್ ಮಾಡಿರೋದನ್ನು ನಾನು ಫ್ರೈ ಮಾಡ್ಕೊತೀನಿ. ಬನ್ನಿ, ಹೇಗಿದ್ರೆ ಇಲ್ಲ, ಇಲ್ಲಿ ಒಲೆ ಮೇಲೆ ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿನ ಇಟ್ಟಿದ್ದೀನಿ. ಇವಾಗ ನೀವು ಗ್ಯಾಸ್ ಸ್ಟವ್ ಆನ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿದ ಮೇಲೆ ನಾವು ಇದು ಕರಿಬೇವಿನ ಸೊಪ್ಪನ್ನ, ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಫ್ರೈ ಮಾಡಬೇಕಾದ್ರೆ ಹಾಗೆ ಮಾಡಬೇಕಾಗತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ. ಮುಂಚೆ ಫಸ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಜೀರಿಗೆ ಹಾಕಿ, ಆಮೇಲೆ ಇದು ಮೆಂತ್ಯಕಾಳು ಒಂದು ಸ್ಪೂನು. ಮೆಂತ್ಯಕಾಳು ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು. ನೀವು ಮೆಂತ್ಯಕಾಳು ಚಟ್ನಿನೂ ಮಾಡ್ಕೋಬೋದು. ನಾನು ಅದನ್ನು ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ನೋಡಿ, ಸ್ವಲ್ಪ ಕಡಲೆ ಬೀಜ ಅಂದರೆ ಶೇಂಗಾ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಒಣ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 4ರಿಂದ 5. ನೀವು ಜಾಸ್ತಿ ಖಾರ ತಿನ್ನೋರಿಗಿದ್ರೆ ನೀವು ಜಾಸ್ತಿನೇ ಹಾಕೋಬೋದು. ಆಮೇಲೆ ಸ್ವಲ್ಪ ಹೆಸರುಬೇಳೆ, ಒಂದು ಸ್ಪೂನ್ ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಡಲೆಬೇಳೆ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 2-2.5 ಸ್ಪೂನ್ ನೀವು ಕಡಲೆಬೇಳೆ ಹಾಕೋಬಹುದು. ಇವಾಗ ಇದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಎಣ್ಣೆ ಯೂಸ್ ಮಾಡಿದರೆ ಇದು ತುಂಬ ದಿವಸ ಬಾಳಿಕೆ ಬರಲ್ಲ. ನಾನು ಅದಕ್ಕೇ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ. ಅದು ನಿಮ್ಮ ಚಾಯ್ಸ್, ನೀವು ಎಣ್ಣೆ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೋಡಿ, ಈ ಥರ ಫ್ರೈ ಮಾಡಬೇಕು. ಇದು ಈ ಥರ ಫ್ರೈ ಮಾಡಿ ನೀವು 15 ದಿವಸ ಚಟ್ನಿ ಪುಡಿ ಇಟ್ಕೊಂಡು ತಿಂದ್ರೂ ಅದು ಹಾಗೆ ಇರುತ್ತೆ, ಅದನ್ನು ಕೆಡಲ್ಲ. ಇದನ್ನು ನೀವು ಬಿಸಿ ಅನ್ನದ ಜೊತೆಗೆ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿಂದ್ರೂ ತುಂಬ ಒಳ್ಳೆಯದು. ನೋಡಿ, ಈ ಥರ ಫ್ರೈ ಮಾಡ್ತಾ ಇದ್ದೀನಿ ನಾನು. ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. 6ರಿಂದ 7 ಹೆಸರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದು ಹಾರ್ಟ್ ಪೇಷಂಟ್ ಇರೋರಿಗೆ ತುಂಬ ಒಳ್ಳೆಯದು. ಇದನ್ನು ಬರೀ ಬೆಳ್ಳುಳ್ಳಿ ಮಾತ್ರನ, ಇದನ್ನು ನೀವು ಸ್ವಲ್ಪ ಅವ್ರಿಗೆ ಹುರಿದ್ಬಿಟ್ಟು ಒಂದು ಡೈಲಿ ಒಂದು 5-6 ಹೆಸರು ಕೊಡ್ತಾ ಬಂದರೆ ಹಾರ್ಟ್ ಪೇಷಂಟ್ ಇರೋರಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇರೋದನ್ನ ಕಂಟ್ರೋಲ್ ಮಾಡುತ್ತೆ. ನೋಡಿ, ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇದಕ್ಕೇ ನಾನು ಕರಿಬೇವಿನ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆನಲ್ಲ, ಅದು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅಂದರೆ ಇದು ಸ್ವಲ್ಪ ಕ್ರಿಸ್ಪಿ ಥರ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಹುರಿಬೇಕಾಗತ್ತೆ ನಾವು ಕರಿಬೇವಿನ ಸೊಪ್ಪನ್ನ. ಇವಾಗ ನೋಡಿ, ಇಷ್ಟಾದರೆ ಸಾಕು. ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಅದೇ ಗ್ಯಾಸ್ ಸ್ಟವ್ ಮೇಲೇ ಒಂದು 5 ನಿಮಿಷ ಈ ಥರ ಬಿಟ್ಬಿಡಿ. ಅಂದರೆ ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಈ ಥರ ಬಿಟ್ಬಿಡಿ. ಇವಾಗ ನೋಡಿ, ಕರಿಬೇವಿನ ಸೊಪ್ಪು ಕ್ರಿಸ್ಪಿ ಆಗಿದೆ. ನೋಡಿ, ಈ ಥರ ಆಗಬೇಕದು. ನೋಡಿ, ಈ ಥರ ಆಗಬೇಕು. ಇದು ಕರಿಬೇವಿನ ಸೊಪ್ಪನ್ನ ಮಕ್ಕಳು ಹಾಗೆ ತಿನ್ನಿ ಅಂತ ಹೇಳಿದರೆ ಅವರು ತಿನ್ನಲ್ಲ. ಅದಕ್ಕೆ ನೀವು ಈ ಥರ ಪೌಡ್ರ್ ಮಾಡಿ ಇದನ್ನು ಕರಿಬೇವಿನ ಸೊಪ್ಪಿನ ರೈಸ್ನು ಮಾಡ್ಬೋದು.
ಅಂದರೆ ಇವಾಗ ನೀವು ಪುಳಿಯೋಗರೆ ಮಾಡ್ತೀರಲ್ಲ ಅದೇ ಟೈಪ್. ಪುಳಿಯೋಗರೆ ಸ್ಕಿಪ್ ಮಾಡಿ ನೀವು ಈ ಪೌಡ್ರ್ ಹಾಕಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ, ಅವ್ರ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ, ಇವಾಗ ಇದು ರೆಡಿ ಆಗಿದೆ. ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಅದು ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಮಿಕ್ಸಿ ಜಾರು ನೀರು ಇರಬಾರ್ದು, ಅಂದರೆ ನೀರಿನ ಅಂಶ ಅದರಲ್ಲಿ ಕೂಡ ಇರಬಾರ್ದು, ಇಲ್ಲಾಂದರೆ ಚಟ್ನಿ ಕೆಟ್ಬಿಡುತ್ತೆ. ಸ್ವಲ್ಪ ಡ್ರೈ ಆಗಿಯೇ ಇರಬೇಕು ಮಿಕ್ಸಿ ಜಾರ್ ಕೂಡ. ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ನಾನು ಮಿಕ್ಸಿ ಮಾಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮದು ಕರಿಬೇವಿನ ಚಟ್ನಿ ರೆಡಿ ಇದೆ. ನಾನು ಇದನ್ನು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಚಿಕ್ಕ ಚಿಕ್ಕ ಮಕ್ಕಳು ಇದು ಮೆಂತ್ಯ ಕಾಳೆಲ್ಲ ವಿಷ ಆಗುತ್ತೆ, ಅವರು ತಿನ್ನಲ್ಲ ಅನ್ನೋ ಹಾಗಿದ್ರೆ ನೀವು ಮೆಂತ್ಯ ಕಾಳು ಸ್ಕಿಪ್ ಮಾಡ್ಕೋಬೋದು. ಆದರೆ ಡಯಾಬಿಟಿಸ್ ಇರೋರಿಗೆ ಮೆಂತ್ಯ ಕಾಳನ್ನೇ ತುಂಬ ಒಳ್ಳೆಯದು. ನೋಡಿ, ಇವಾಗ ನಮ್ಮದು ಕರಿಬೇವಿನ ಸೊಪ್ಪು ಚಟ್ನಿ ರೆಡಿ ಇದೆ. ನಾನು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿ ಇದೆ. ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ನೀವು ಡೈಲಿ ತಿಂತಾ ಬನ್ನಿ ಫ್ರೆಂಡ್ಸ್, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ನಾನು ಮಾಡೋ ವಿಡಿಯೋನೆಲ್ಲ ನೀವು ನೋಡ್ತಾ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.